ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ದಿಸ್ ಇಸ್ ಡೇ 12 ಆಫ್ ಮೈ 100 ವ್ಲಾಗ್ಸ್. ಸೊ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಡೈಲಿ ರೂಟೀನ್ ನನ್ನ ಬಾದಾಮ್ಸ್ನ ತಿಂದೆ. ಆಮೇಲೆ ಅಮ್ಮ ಬೆಳಗಿನ ಅಷ್ಟಕ್ಕೆ ಏನು ಮಾಡಿದರು ಅಂತಂದರೆ ಬೆಳ್ಳುಳ್ಳಿ ರೈಸ್. ಸೊ ನಾವು ಒನ್ ಮೋರ್ ಅಂದ್ಕೊಂಡು 1 ಪ್ಲೇಟ್ ಬೆಳ್ಳುಳ್ಳಿ ರೈಸ್ನ ತಿಂದ್ವಿ. ಆಮೇಲೆ ಮಧ್ಯಾಹ್ನಕ್ಕೆ ತಮ್ಮ ಲಸ್ಸಿ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ನನ್ನ ತಮ್ಮ ಸೇರ್ಕೊಂಡು ಲಸ್ಸಿ ಶಾಪ್ಗೆ ಹೋದ್ವಿ. ಆಮೇಲೆ ನಮ್ಮ ಮನೆ ಕಾರ್ ಕೆಳಗಡೆ ಅದೊಂದು ಬೆಕ್ಕು ಬಂದುಬಿಟ್ಟು ಚಿಕ್ಕ ಮರಿ, ಅದು ಒದರ್ತಾನೆ ಇತ್ತು ಬೆಳಗ್ಗೆಯಿಂದ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹಸ್ಕೊಂಡಿರುತ್ತೆ ಅಂತ ಫ್ರಿಜ್ನ ಎತ್ಕೊಂಡೋಗಿ ಹಾಲಿಗ್ದೆ. ಅದು ನೋಡಿದ್ರೆ ಕುಡಿಲೇ ಇಲ್ಲ. ಫುಲ್ ಭಯ ಪಟ್ಕೊಂಡ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇತ್ತು. ಬಟ್ ಆದರೆ ಆಮೇಲೆ ಅದರ ಅಮ್ಮ ಬಂದುಬಿಟ್ಟು ಅದನ್ನು ಕರ್ಕೊಂಡೋಯಿತು. ಪಾಪ ಫುಲ್ ಭಯ ಪಟ್ಕೊಂಡ್ಬಿಟ್ಟಿತ್ತು ಬೆಕ್ಕು. ಬೆಳಗ್ಗೆಯಿಂದ ಇಲ್ಲೇ ಓಡಾಡ್ತಾಯಿತ್ತು ಭಯದಲ್ಲಿ. ನೋಡಿ ಅವರಮ್ಮ ಬಂದಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳನ್ನ. ಸೊ ನಮ್ಮ ಮನೆ ಅಪೋಸಿಟಲ್ಲೇ ಒಂದು ಬೆಕ್ಕಿದೆ. ಅದ್ರದ್ದು ಒಂದು 5-6 ಬೇಬೀಸ್ ಇದೆ. ಸೊ ಅದರಲ್ಲೊಂದು ಬೇಬಿ ಬಂದುಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟಿತ್ತು. ಆಮೇಲೆ ಮಧ್ಯಾಹ್ನ ನಮ್ಮ ರಿಲೇಟಿವ್ ಒಬ್ಬರದ್ದು ಅರಿಶಿನ ಶಾಸ್ತ್ರ ಇತ್ತು ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗಿಬಿಟ್ಟು ಹೋದೆ. ಫಸ್ಟು ಬೇರೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೆ, ಆಮೇಲೆ ಬೇರೆ ಡ್ರೆಸ್ ಹಾಕ್ಕೊಂಡೆ. ಅದಕ್ಕೆ ಟ್ರಾನ್ಸಾಕ್ಷನಲ್ಲಿ ಬೇರೆ ಇದೆ. ಸೊ ಆಮೇಲೆ ನಾನು ಅಮ್ಮ ಸೇರಿಕೊಂಡು ಆ ಫಂಕ್ಷನ್ಗೆ ಹೋದ್ವಿ. ಸೊ ಆಲ್ಮೋಸ್ಟ್ ಅರೌಂಡ್ 6 o'clock ನಾವು ಅಲ್ಲಿ ಹೋಗಿ ರೀಚ್ ಆದ್ವಿ. ಆಮೇಲೆ 7:30 ಏನೋ ಅವರು ಶಾಸ್ತ್ರ ಮಾಡಿದ್ರು. ಅಷ್ಟೇ ಇವತ್ತಿಗೆ. ಎಲ್ಲರಿಗೂ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತದೆ ಅಂದ್ಕೊತಿದ್ದೀನಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್, ಸೀ ಯು ಟುಮಾರೋ.